ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಅದಷ್ಟು ಬಂದಿರುವಂಥ ಒಂದು ರಿಪೀಟೆಡ್ ಕ್ವಶನ್ಸ್ ಅಂದರೆ ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ವೆಯ್ಟ್ ಲಾಸಲ್ಲಿ ಮಾಡಿರೋದು ಉಂಟು. ಅದರಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಒಂದಷ್ಟು ಪಾಸಿಟಿವ್ ಆಗಿ ಕಮೆಂಟ್ಗಳು ಬಂದಿರೋದುಂಟು. ಆದರೆ ಮುಖದಲ್ಲಿ ಫ್ಯಾಟ್ ಅಂದರೆ ಮುಖ ಸ್ವಲ್ಪ ದಪ್ಪ ಆಗಿದೆ. ನಾವು ವೆಯ್ಟ್ ಗೇನ್ ಆಗಿರೋದಕ್ಕೆ ಮುಖ ಸ್ವಲ್ಪ ದಪ್ಪ ಆಗಿದೆ. ಅದಕ್ಕೇನಾದರೂ ನಮಗೆ ಏನಾದ್ರೂ ಟಿಪ್ಸ್ ಹೇಳಿ, ಮುಖ ಸಣ್ಣ ಆಗೋ ಥರ ಏನಾದರೂ ಟಿಪ್ಸ್ ಹೇಳಿ. ಫುಲ್ಲು ಮುಖ ದಪ್ಪ ಕಾಣಿಸ್ತಾ ಇದೆ. ಫ್ಯಾಟ್ ಅಂದರೆ ಮುಖಕ್ಕೂ ಇನ್ಕ್ಲೂಡ್ ಹಾಗೆ ಆಗುತ್ತೆ. ನಾವು ದಪ್ಪ ಆದರೆ ಪ್ರತಿಯೊಂದು ಭಾಗನೂ ಸಹ ದಪ್ಪ ಆಗೋದು ಉಂಟು. ಓಕೆನಾ? ಹಾಗಾಗಿ ನಮಗೆ ಇಮಿಡಿಯೇಟ್ಲಿ ಫೇಸ್ ಏನಾದ್ರೂ ಸಣ್ಣ ಕಾಣಿಸ್ಬೇಕು, ಮುಖದಲ್ಲಿರುವಂಥ ಒಂದು ಫ್ಯಾಟ್ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ಟಿಪ್ಸ್ಗಳನ್ನ ಕೊಡಿ, ಬೇಗ ಆದಷ್ಟು ಬೇಗ ಕಮ್ಮಿ ಆಗೋ ಹಾಗೆ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳು ಬಂದಿದ್ದಾವೆ. ಓಕೆನಾ? ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನಾನೊಂದು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು. ಬಟ್ ನನ್ನ ಒಂದು ಬಾಣತನದಲ್ಲೂ ನಾನು ದಪ್ಪ ಇಲ್ಲ, ಬಾಣತನ ಆದಮೇಲೂ ದಪ್ಪ ಆಗಿಲ್ಲ. ಆಮೇಲೆ ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ನಾನು ದಪ್ಪ ಆಗಿರೋದು ಉಂಟು. ಓಕೆನಾ? ಇದೊಂದು ಕ್ಲಾರಿಟಿ. ಈಗ ಫಾರ್ ಎಕ್ಸಾಂಪಲ್ಲು ಹೇಳಬೇಕು ಅಂತಂದರೆ, ನಾವು ತಿನ್ನೋ ಒಂದು ಫುಡ್ದಿಂದನೂ ನಾವು ದಪ್ಪ ಆಗಲ್ಲ. ಓಕೆನಾ? ಸ್ಟ್ರೆಸ್ ತಗೊಳ್ಳೋದ್ರಿಂದ, ಹೆಲ್ತ್ ಇಶ್ಯೂಸಿಂದ, PCOD ಮತ್ತೊಂದು ಈ ಥರ ಪೀರಿಯಡ್ಸ್ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಈ ಥರ ಎಲ್ಲ ನಾವು ದಪ್ಪ ಆಗೋದುಂಟು. ಮೇಯ್ನಾಗಿ ಒಂದು ತಲೆಯಲ್ಲಿ ಇಟ್ಕೊಬೇಡಿ ನೀವು. ನಾವು ಫುಡ್ಡೊಂದು ಮೇಂಟೈನ್ ಮಾಡಿಕೊಂಡ್ರೆ, ಫುಡ್ಡೊಂದು ನಾವು ಡಯೆಟ್ ಮೇಂಟೈನ್ ಮಾಡಿಬಿಟ್ರೆ ನಾವು ಸಣ್ಣ ಆಗ್ತೀವಿ ಅನ್ನೋದು ಇಟ್ಸ್ ರಾಂಗ್ ಅಂತಲೇ ಹೇಳ್ಬೋದು. ಓಕೆನಾ? ಅದೊಂದೇ ಡಿಪೆಂಡ್ ಆಗೋದಿಲ್ಲ. ಓಕೆನಾ? ನಾವು ತೀರ ಟೆನ್ಷನ್ಗಳನ್ನ ತೊಗೊಂಡ್ರೂ ಸಹ ದಪ್ಪ ಆಗ್ತೀವಿ. ಮತ್ತು ನಾವು ಆ್ಯಕ್ಟಿವ್ ಇಲ್ದಲೆ ಕೂತ್ಕೊಂಡ್ರೂ ಸಹ ದಪ್ಪ ಆಗ್ತೀವಿ. ಈ ಥರ ಒಂದಷ್ಟು ಗೊತ್ತಿರುತ್ತೆ, ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡಿರೋದಿಲ್ಲ ಅಷ್ಟೇ. ಆ ಮಿಸ್ಟೇಕ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಓಕೆನಾ? ಇದೊಂದು. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮುಖದಲ್ಲಿರುವಂಥ ಒಂದು ಫ್ಯಾಟ್ ಕಮ್ಮಿ ಆಗಬೇಕು ಅಂತಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫುಲ್ ಇದೆಲ್ಲ ಒಂದೇ ಥರ ಕಾಣಿಸೋದು, ಈ ಥರ ಎಲ್ಲ ಅನಿಸುತ್ತೆ. ಓಕೆನಾ? ನನಗೆ ಸ್ವಲ್ಪ ಕಮ್ಮಿ ಆಗಿದೆ, ಕಮ್ಮಿ ಮಾಡ್ಕೊಂಡಿದ್ದೀನಿ. ಫುಲ್ ಇದೆಲ್ಲ ಒಂದೇ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಗ ನಾನು ಕೆಲವೊಬ್ಬರಿಂದ ಕೆಲವೊಂದು ಟಿಪ್ಸ್ ತೊಗೊಂಡು ಚೇಂಜ್ ಮಾಡ್ಕೊಂಡಿರೋದುಂಟು. ಆ ಥರ ಏನು ಹೆದರ್ಕೊಳ್ಳೋವಂಥ ಒಂದು ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ನಮ್ಮ ಥರನೇ ಇರ್ತಾರಲ್ಲ, ಸ್ವಲ್ಪ ಬ್ಯೂಟಿ ಕಡೆ ಆಗಿರ್ಬೋದು, ಸ್ವಲ್ಪ ಈ ಥರ ಒಂದು ಮುಖದ ಶೇಪ್ ಆಗಿರ್ಬೋದು, ಈ ಥರ ಒಂದಷ್ಟು ಗಮನ ಹರಿಸೋರು, ಅಬ್ಸರ್ವ್ ಮಾಡೋರು ಇದ್ದೇ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನು ಸ್ಟಿಂಗ್ ತೊಗೊಳ್ಳೋದು ಅದು ಗೊತ್ತು, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ನೂ ನಿಮಗೆ ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಿಸ್ಬಿಟ್ಟು, ತಣ್ಣೀರನ್ನ ಬಿಸಿಯಾಗಿ, ಸಿಕ್ಕಾಪಟ್ಟೆ ಬಿಸಿಯಾಗಿ ಕಾಯಿಸಿ, ಆದಮೇಲೆ ಒಂದು ರಗ್ಗು ಅಥವಾ ಒಂದು ಟರ್ಕಿ ಟವಲ್ ಹಾಕಿ ಸ್ಟೀಮ್ ತೊಗೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಎಲ್ಲನೂ ನಿಮಗೆ ಕರಗುತ್ತಾ ಬರುತ್ತೆ. ಓಕೆನಾ? ಇದು ನಾನು ಓನಾಗಿ ನಾನೇ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇಲ್ಲ. ಕೆಲವೊಬ್ಬರಿಂದ ಈಗ ತೀರಾ ದಪ್ಪ ಇರೋರು ಸಣ್ಣ ಆಗಿದರೆ ಯಾವ ಥರ ಏನು ಅಂತ ನಾವು ಸಜೆಸ್ಟ್ ಕೇಳೇ ಹೇಳ್ತೀವಿ. ಅಂಥವರಿಂದ ಬಂದಿರೋದನ್ನ ನಾನು ಮಾಡಿರೋದನ್ನ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಹಾಗಾಗಿ ನೀವು ಸ್ಟೀಮ್ ತೊಗೊಳ್ಳೋದ್ರಿಂದ, ಓಕೆನಾ, ಸ್ಟೀಮ್ ತೊಗೊಳ್ಳೋದೆಲ್ಲ ಈಗ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಓಕೆನಾ? ಅದಾದರೂ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಬೆಟರ್ ಅಂತ ಹೇಳಿದ್ರೆ, ನಿಮಗೆ ತುಂಬ ಹೊತ್ತು ಬಿಸಿ ಇರಬೇಕು, ಬೇಗ ರಿಸಲ್ಟ್ ಸಿಗಬೇಕು ಅಂದರೆ ನೀವು ಗ್ಯಾಸ್ನಲ್ಲೇ ಒಂದು ದೊಡ್ಡದೊಂದು ತಪ್ಪಲೆಗೆ ಕಾಯಿಸ್ಕೊಂಡು, ನೆಕ್ಸ್ಟು ನಾವು ಅದನ್ನು ಬಿಸಿನ ಚೆನ್ನಾಗಿ ಬಿಸಿ ಆಗಬೇಕು, ಮರಳಬೇಕು. ಆ ಥರ ಒಂದು ಬಿಸಿ ಕಾಯಿಸ್ಕೊಂಡು ಆ ಒಂದು ಹಬೆನ ತೊಗೊಳ್ಳೋದ್ರಿಂದ ಮುಖದಲ್ಲಿರುವಂಥ ಆಲ್ಮೋಸ್ಟ್ ಫ್ಯಾಕ್ಟೆಲ್ಲ ನಿಮಗೆ ರಿಲೀಸ್ ಆಗ್ತಾ ಬರುತ್ತೆ. ನೀವು ಒಂದು ಟೈಮ್ ತೊಗೊಂಡ್ರೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಗೊತ್ತಿರುತ್ತೆ.
ಓಕೆನಾ. ನೀವೇನು ರಿಸಲ್ಟನ್ನ ನೋಡಿರ್ತೀರ. ಇದೊಂದು ನೀವು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಕೆಲವೊಂದೆಲ್ಲ ಎಕ್ಸಸೈಸ್ ಇರುತ್ತೆ. ಓಕೆನಾ. ಆ ಎಕ್ಸಸೈಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸಿಂಪಲ್ಲಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಒಂದಷ್ಟು ಎಕ್ಸಸೈಸ್ಗಳು, ಮುಖದ ಶೇಪ್ಗಳನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುವಂಥ ಒಂದಷ್ಟು ಶೇಪ್ಗಳನ್ನ ನಾನು ಹೇಳ್ಕೊಡ್ತೀನಿ. ನೀವು ಅದನ್ನು ಟ್ರೈ ಮಾಡಬಹುದು. ಓಕೆನಾ. ಇದೊಂದು ನಿಮಗೆ ಏನು ನಾನು ಬಿಸಿನೀರನ್ನ ಕಾಯಿಸಿ ಅದೊಂದು ಬಿಸಿನ ಮುಖಕ್ಕೆ ತೊಗೊಂಡು ಮುಖನೂ ಅಷ್ಟೇ ಫುಲ್ ಕ್ಲೀನ್ ಆಗುತ್ತೆ. ಓಕೆನಾ. ಮುಖ ಏನಿದೆ ಮೊಡವೆಗಳು ಆಲ್ಮೋಸ್ಟ್ ಇಲ್ಲಿ ಬಂದಿರುತ್ತೆ ಕೆಲವೊಬ್ಬರಿಗೆ. ನಮಗೂ ಬರುತ್ತೆ. ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್. ಓಕೆನಾ. ಅದಕ್ಕೆ ಒಂದಷ್ಟು ಟಿಪ್ಗಳನ್ನ ಸಹ ಬರದೇ ಇರೋ ಹಾಗೆ ನಾವು ಫುಡ್ಗಳನ್ನೂ ಸಹ ತೊಗೋಬೋದು. ಓಕೆನಾ. ಅದು ನಿಮಗೆ ಬಿಟ್ಟಿದ್ದು. ನೀವು ಅದನ್ನ ಫಾಲೋ ಮಾಡಾಗಿದ್ರೆ ಮಾಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇಕಾದ್ರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ನೆಕ್ಸ್ಟು ಈಗ ಏನಪ್ಪ ಅಂತ ಹೇಳಿದ್ರೆ ಸ್ಟೀಮ್ ತೊಗೊಂಡು ಆದಮೇಲೆ ಮುಖದಲ್ಲಿರುವಂಥ ಮೊಡವೆಗಳು ಎಲ್ಲಿದೆ ಈ ಮೂಗತ್ರ ಆಗಿರಬಹುದು, ಆಲ್ಮೋಸ್ಟ್ ಮೂಗತ್ರ ಬಿಟ್ಟರೆ ಇನ್ನೆಲ್ಲೋ ಇಲ್ಲಿ ಬರ್ಬೋದು ಅಷ್ಟೇ ಬಂದರೆ. ಇಲ್ಲಿ ಬಂದಿರೋದನ್ನ ನೀಟಾಗಿ ಏನಿದೆ ಒಂದು ಬೆಸ್ಟ್ ಅಂತ ಅಂದರೆ ನಾವು ಕಿವಿಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಆ ಕಡ್ಡೀಲಿ ಕ್ಲೀನ್ ಮಾಡ್ಕೊಳ್ಳೋದು ಬೆಟರ್. ಫುಲ್ ಹಿಂಗೆ ಅಂದಿದ ತಕ್ಷಣ ಅದೇ ಬರ್ತಿರುತ್ತೆ. ಇಲ್ಲ ಹಿಂಗೆ ಮಾಡಿದ ತಕ್ಷಣ ಅದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಉಗುರುಗಳನ್ನೆಲ್ಲ ಯೂಸ್ ಮಾಡಬಾರ್ದು. ಓಕೆನಾ. ಆದಷ್ಟು ಬೇಬಿ ಇರೋರಾಗಿರ್ಬೋದು, ಅಂಥವ್ರು ತುಂಬ ಕೇರ್ಫುಲ್ಲಾಗಿ ಕೇರ್ ಮಾಡ್ತೀವಿ ಅಂದರೆ ಓಕೆ. ಬಟ್ ರಫು ಮನೆಯೆಲ್ಲ ಕೆಲಸ ಮಾಡ್ತೀವಿ ಅದು ಇದು ಅಂತಂದರೆ ನೀವು ನೈಲ್ಗಳನ್ನೆಲ್ಲ ಬೆಳೆಸೋದಕ್ಕೆ ಬಿಡಬೇಡಿ. ಓಕೆನಾ. ಅಲ್ಲಿಗಲ್ಲೇ ಕಟ್ ಮಾಡಿ. ಬೇಬಿ ಇರೋರು, ಊಟ ಮಾಡಿಸೋರು, ಅಥವಾ ಬೇಬಿಗೆ ಆಯಿಲ್ ಅಪ್ಲೈ ಮಾಡೋರು, ಕ್ರೀಮ್ಗಳನ್ನ ಅಪ್ಲೈ ಮಾಡೋರು, ಇನ್ನು ಈ ಥರ ಇರೋರೆಲ್ಲ ನೈಲ್ಗಳನ್ನ ಆದಷ್ಟು ಯೂಸ್ ಮಾಡಬೇಡಿ. ಮುಖದ ಮೇಲೂ ಅಷ್ಟೇ ಒಂದೇ ಒಂದು ನೀವು ಮಾರ್ಕ್ ಹಾಕ್ಕೊಂಡ್ರೆ ಅಲ್ಲೇ ಇರುತ್ತೆ. ಅದು ಹೋಗ್ಸೋದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಬಿಸಿ ನೀರನ್ನು ಸ್ಟೀಮ್ ತೊಗೊಂಡಿದ್ದ ತಕ್ಷಣ ಅದೆಲ್ಲ ಮುಖದಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಅದ್ರ ಮುಖ ನಿಮಗೆ ಬ್ಲ್ಯಾಕ್ ಆಗಬಾರ್ದು. ಯಾವುದೇ ಒಂದು ಚೇಂಜಸ್ ನಿಮ್ಮ ಮುಖದಲ್ಲಿ ಆಗಬಾರ್ದು. ಮುಖ ಗ್ಲೋಯಿಂಗ್ ಬರಬೇಕು ಅಂತ ಹೇಳಿದ್ರೆ ಚೇಂಜಸ್ ಅಂತ ಹೇಳಿದ್ರೆ ಬ್ಯಾಡಾಗಿ. ಓಕೆನಾ. ಬ್ಲ್ಯಾಕ್ ಕಪ್ಪಗಾಗೋದು, ಅಲ್ಲಲ್ಲೇ ಬ್ಲ್ಯಾಕ್ ಆಗೋದು ಆ ಥರ ಎಲ್ಲ ಯಾವುದು ನಿಮಗೆ ಬರಬಾರ್ದು ಅಂತ ಹೇಳಿದ್ರೆ ನೀವು ಕಡಲೆ ಹಿಟ್ಟಿನ ಒಂದು ಪ್ಯಾಕ್ ಹಾಕ್ಬೋದು. ಓಕೆನಾ. ಸ್ಕಿನ್ನು ಟೈಟ್ ಆಗೋದಕ್ಕೆ. ಓಕೆನಾ. ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ನಾವೇನೇ ಸಣ್ಣ ದಪ್ಪ ಇರೋರು ಸಣ್ಣ ಆಗಿಬಿಟ್ರೆ ಸ್ಕಿನ್ನು ಸ್ವಲ್ಪ ಲೂಸ್ ಆಗುತ್ತೆ. ಒಳಗಡೆ ಇರುವಂಥ ಒಂದು ಹೋಲ್ಗಳು, ರಂಧ್ರಗಳೆಲ್ಲ ಓಪನ್ ಆಗಿರ್ತವೆ. ಓಕೆನಾ. ಹಾಗಾಗಿ ಆ ಒಂದು ಸ್ಕಿನ್ನು ಆ ಒಂದು ಟೈಪಲ್ಲೇ ಫ್ಯಾಟ್ ಬರ್ನ್ ಆಗಿರೋದೆಲ್ಲ ಅಲ್ಲೇ ಹೋಗಬೇಕು. ಮತ್ತು ಅದಕ್ಕೆ ಫ್ಯಾಟ್ ಹೋಗಬಾರ್ದು ಅಂತ ಹೇಳಿದ್ರೆ ನೀವು ಯಾವುದನ್ನ ಒಂದು ಪ್ಯಾಕ್ ಹಾಕಬೇಕು. ಓಕೆನಾ. ಫಾರ್ ಎಕ್ಸಾಂಪಲು ನಾನು ಹೇಳಿದ ಹಾಗೆ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟಿನ ಒಂದು ಪ್ಯಾಕ್ ಹಾಕ್ಕೊಳ್ಳಿ. ಓಕೆನಾ. ಅದಕ್ಕೆ ಮೊಸರು ಮತ್ತೊಂದು ನಿಮಗೆ ಗೊತ್ತಿರುತ್ತೆ ಕಾಮನಾಗಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಪ್ಯಾಕ್ ಹಾಕ್ಕೊಳ್ಳಿ. ಅದು ಸಿಕ್ಕಾಬಿಟ್ಟೆ ಟೈಟ್ ಬರುತ್ತೆ. ಇನ್ನು ಮುಲ್ತಾನಿ ಮಿಟ್ಟಿ ಅಂತ ಸಿಗುತ್ತೆ. ಓಕೆನಾ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಅದನ್ನು ಯೂಸ್ ಮಾಡ್ತೀವಿ ಅಂತ ಅಂದರೂ ಸಹ ಇದನ್ನು ನೀವು ಸ್ಟೀಮ್ ತೊಗೊಂಡಿದ್ದ ತಕ್ಷಣ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಬಂದರೆ ಆಲೂಗೆಡ್ಡೆ ಬರುತ್ತಲ್ಲ, ಆಲೂಗೆಡ್ಡೆ ರಸ ತೆಗೆದು ಹಾಕ್ಕೊಂಡ್ರೆ ಅದು ಫುಲ್ಲು ಸಿಕ್ಕಾಪಟ್ಟೆ ಟೈಟ್ ಬರುತ್ತೆ. ಓಕೆನಾ. ಸ್ಕಿನ್ನು ಅಷ್ಟೇ ಹಿಂಗಿರೋದೆಲ್ಲ ಇದು ಫುಲ್ಲು ಕರಗ್ತಾ ಇದನ್ನೆಲ್ಲ ಹಾಗೆ ಟೈಟ್ ಮಾಡುತ್ತೆ. ಅದು ಹಿಂದೆಯೇ ಹಾಕಬೇಕು ನೀವು. ಹಾಕಿಬಿಟ್ಟು ರೋಸ್ ವಾಟರು ಅಥವಾ ಅಲೋವೆರಾ ಜೆಲ್ಲು ಹಾಕಿಬಿಟ್ಟು ಬಿಟ್ಬಿಡಿ. ಅದ್ರ ಮೇಲೆ ಯಾವುದೇ ಒಂದು ಮೇಕಪ್ ಮಾಡಬೇಡಿ. ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಇದೊಂದು. ಓಕೆನಾ. ನಾನು ನೆಕ್ಸ್ಟ್ ಯಾವ ಥರ ನಾನು ತೊಗೊತೀನಿ ಅದೆಲ್ಲ ವೀಡಿಯೋ ಮಾಡಿದ್ದೇನೆ. ನಾನು ನೆಕ್ಸ್ಟ್ ಯಾವಾಗಾನ ತೊಗೊಂಡ್ರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಯೂಸ್ ಆಗುತ್ತೆ ನಿಮಗೆ. ಓಕೆನಾ. ಇನ್ನೊಂದು ಬಂದಿರುವಂಥ ಕಮೆಂಟ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಏನು ಬರ್ತಿರೋ ನೆಕ್ಸ್ಟ್ ಕಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಯಾವೊಂದು ಜ್ಯೂಸ್ ಬೆಟರ್ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳು ಬಂದಿದೆ. ಈ ಬಿಸಿಲುಗಾಲದಲ್ಲಿ ಆಗಿರ್ಬೋದು ನಾವು ಯಾವ ಥರ ಊಟ ಮಾಡಬೇಕು, ಯಾವ ಥರ ಡಯೆಟಲ್ಲಿ ಇರಬೇಕು, ಅಥವಾ ರುಟೀನ್ ಯಾವ ಥರ ಇರಬೇಕು, ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಅಂಥೇಳಿ ಒಂದಷ್ಟು ಕ್ವಶನ್ಗಳಿದ್ದಾವೆ. ನೋಡೋಣ. ನಾನು ನೆಕ್ಸ್ಟು ಒಂದೊಂದೇ ವೀಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋ ನಂದು ಯಾವುದಿರುತ್ತೆ ಅಂತಂದರೆ ಫುಲ್ಲು ಮುಖ ಎಲ್ಲ ಫುಲ್ಲು ಟ್ಯಾನ್ ಆಗಿದೆ. ಒಂದು ಸ್ಕ್ರಬ್ನ ಹೇಳ್ತೀನಿ. ಒಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ಸ್ಕ್ರಬ್ನ ಹೇಳ್ತೀನಿ.
ಆವಾಗಲೇ ನೀವು ರಿಸಲ್ಟ್ ನೋಡ್ತೀರಾ, ಓಕೆನಾ. ಅದು ನಾನು ಅಪ್ಲೈ ಮಾಡೋದೆಲ್ಲ ತೋರಿಸ್ತೀನಿ. ಇದಕ್ಕಿಂತ ಮುಂಚೆನೂ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಒಂದಷ್ಟು ಕಮೆಂಟ್ಗಳನ್ನ ಹಾಕಿದ್ದೀರಾ. ಅದಕ್ಕೆ ನನ್ನ ನಂಬಿ ಅದನ್ನ ಯೂಸ್ ಮಾಡ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಓಕೆನಾ. ನಾನು ನೆಕ್ಸ್ಟು ಆ ರಿಲೇಟೆಡ್ ಒಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು ಯಾವ ಥರ ರಿಸಲ್ಟ್ ಬರುತ್ತೆ. ನನಗೆ ಆಲ್ಮೋಸ್ಟ್ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು, ಬಾಣತನದಲ್ಲೇ ಫುಲ್ಲು ಬ್ಲ್ಯಾಕ್, ಪ್ರೆಗ್ನೆನ್ಸಿಲಿ ಬ್ಲ್ಯಾಕ್ ಆಗಿದ್ದು, ಇನ್ನು ಬಾಣತನದಲ್ಲೂ ಅಷ್ಟೇ ಫುಲ್ಲು ಬ್ಲ್ಯಾಕ್ ಆಗಿದ್ದು. ಬಟ್ ಅಷ್ಟು ಈಸಿಯಾಗಲಿ ನನಗೆ ಫುಲ್ ಇಲ್ಲೆಲ್ಲ ಟ್ಯಾನ್ ಆಗಿರೋದೆಲ್ಲ ಹೋಗಲೇ ಇಲ್ಲ, ಓಕೆನಾ. ಹಾಗಾಗಿ ಆ ಒಂದು ಯೂಸ್ ಮಾಡಿದ ತಕ್ಷಣ, ಅದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಓಕೆನಾ. ಹಾಗಾಗಿ ಅದನ್ನು ತೋರಿಸ್ತೀನಿ ನಾನು, ಯಾವ ಥರ ಯೂಸ್ ಮಾಡೋದು ಲೈವ್ ಆಗಿ, ಯಾವ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.